ನೋಡಿದಿಲ್ಲ, ಡೆವಲಪ್ಮೆಂಟ್ ನೋಡಿದಾಗ. ಮತ್ತು ಇಡೀ ದೇಶದ ಎಲ್ಲ ಯುವಕರು ಎಲ್ಲರ ಎತ್ತಪ್ಪ ಅಂತಂದ್ರೆ ಅದು ಈ ಒಂದು ದಿಲ್ಲಿ ಮೇಲೆ, ಅದರಲ್ಲೂ ದಿಲ್ಲಿಯ ಅವೇನು ಮೈದಾನ, ರಾಮಲೀಲಾ ಮೈದಾನ ಆಗಿರ್ಬೋದು, ಇನ್ನೊಂದು ಜಂತ್ರ ಮಂತ್ರ ಆಗಿರ್ಬೋದು, ಅಲ್ಲಿ ಯಾವುದ್ರಲ್ಲಿ ಎಲ್ಲಿ ಕೊಡ್ತಾರೆ ಪರ್ಮಿಷನ್ ನೋಡ್ಬೇಕು. ಪರ್ಮಿಷನ್ ಕೊಡ್ತಾರೋ, ದೀಪಿಕೆಯನ್ನು ಸೆರೆಗೆ ಒಯ್ತಾರೋ, ಸೆರೆ ಅಂದರೆ ಬಂಧನ ಮಾಡಿ ಜೈಲಿಗೆ ಇಡ್ತಾರೋ, ಇದು ಸಹಿತ ನೋಡುವಂಥದ್ದು. ತಪ್ಪೇನಾದರೂ BJP ಸರ್ಕಾರ, ಶಾ ಅವ್ರ ಸರ್ಕಾರ ಅವ್ರನ್ನ ಬಂಧಿಸಿ ಜೈಲಿಗೆ ಹಾಕಿದರೆ ಮಾತ್ರ ಇದು ಮೂಮೆಂಟ್ ಹಿಂಸಾರೂಪ ಪಡೋರು ಯಾರೂ ಆಸೆ ಪಡಬೇಕಾಗಿಲ್ಲ. ಇದು ಭಾಳ ಜಾಗೃತವಾಗಿ, ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಅದಕ್ಕಾಗಿ ಎಲ್ಲ ರೀತಿಯ ಅಭ್ಯಾಸವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡ್ಲಿಕ್ಕೆ ಇವ್ರನ್ನ ಯಾವ ರೀತಿಯಾಗಿ ಬಂಧಿಸ್ಬೇಕಪ್ಪ, ಬಂಧಿಸಿದ್ರು ಸಹಿತ ಇವ್ರನ್ನ ಜನಕ್ಕೆ ಏನಂತ ಹೇಳಬೇಕು ಉತ್ತರ ಅನ್ನುವಂಥದ್ದು. ಇವಾಗ ಜನ ಬೆಳಗ್ಗೆ ಬಂದೆ ಮಧ್ಯದಾಗೆ ಇವು ಹೆಂಗೆ ಬಂದು ಪೇಪರ್ ಲೀಕ್ ಹೆಂಗೆ ಆಯ್ತು, ಯಾರು ಮಾಡಿದ್ದಾರೆ ಅವ್ರದ್ದು, ಮೂರು ಯಾರು ಅವ್ರು ಬೇಕು ನಮಗೆ, ಅದು ಹೊಲಿಗೆ ತೆಗಿರಿ ಅನ್ನುವಂಥದ್ದು. ಪೇಪರ್ ಲೀಕ್ ಎಕ್ಸಾಮ್ಸ್ ಒಳಗೆ ಪಾಪ ತಯಾರು ಮಾಡಿರ್ತಾವೆ, ಏನೋ ಮಾಡಿರ್ತಾವೆ, ಅವು ಎಕ್ಸಾಮಿಗೆ ಲೀಕ್ ಆದ ತಕ್ಷಣ ಅವ್ರಿಗೆ ಶಾಕ್ ಆಗಿರ್ಬೇಕು ಅಂತ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ಹಂತಕ್ಕೆ ನೀಟದಂಥ ಅಥವಾ ಇದಂಥ ಅಥವಾ ಇನ್ನುಳಿದ ಕಾಂಪಿಟೇಟಿವ್ ಎಕ್ಸಾಮ್ ಮಟ್ಟಕ್ಕೆ ಬರಬೇಕಾಗ್ತದೆ, ಎಷ್ಟು ಅಭ್ಯಾಸ ಮಾಡಿರ್ತಾನೆ, ಏನು ಮಾಡಿರ್ತಾನೆ, ಅವ್ರ ತಂದೆ ತಾವು ಇಡೀ ತಮ್ಮ ಜೀವಿತ ಧನವನ್ನು ಅದಕ್ಕೆ ಹಾಕಿರ್ತಾರೆ. ಹೀಗಾಗಿ ಪ್ರತಿಯೊಂದು ಕುಟುಂಬದಲ್ಲಿಯೂ ಈ ಎಜುಕೇಟೆಡ್ ಕುಟುಂಬ ಅಂತ ಅನ್ಕರಿತೀವಿ, ನೌಕರಿ ಹಿಡಿಸೋರಾಗೇನು ಹೋರಾಟ ಮಾಡೋ ಜನ ಇದ್ದಾರೆ. ಹೆಚ್ಚು ಕಡಿಮೆ ಯುವಕರು 60% ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 60% ಅಂದರೆ ಹೆಚ್ಚು ಕಡಿಮೆ 60 ಕೋಟಿ 65 ಕೋಟಿ ಜನ ಯುವಕರಿದ್ದಾರೆ. ಇವರೆಲ್ಲರೂ ಒಂದು ಕಡೆ ಆದ್ರೆ ಪರಿಸ್ಥಿತಿ ಏನಾಗಿತ್ತು ಅಂತೇಳಿ. ಆದರೆ ಇಲ್ಲಿ ಇರೋದೇನಪ್ಪ ಅಂದ್ರೆ ಸಮಾಧಾನ